ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಯಡಿಯೂರಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ಸೊ ವಾಪಸ್ ಬರ್ತಾ ಇದ್ವಿ. ಸೊ ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಳ್ಳೆ ಊಟ ಮಾಡಿದ್ವಿ. ಆಮೇಲೆ ಹೆಂಗೆ ಆಯಿತು ಅಂದರೆ ಇವತ್ತು ಎರಡು ಕಡೆ ಹೋಗ್ಬೇಕಾದ್ರೆ ಬೆಳಗ್ಗೆನೇ ಒಂದು ಒಳ್ಳೆ ಬಿರಿಯಾನಿ ತಿಂದ್ವಿ. ಆಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಾ. ಎರಡೂ ಎಲ್ಲರೂ ಶೇರ್ ಮಾಡ್ಕೊತಿದ್ವಿ. 3 ಜನ ನಾವು. ಗಗನ್ ಇದ್ದರು ನಮ್ಮ ಜೊತೆ. ಸೊ ಜಾಸ್ತಿ ಆಗಿಲ್ಲ, ಹೆವಿ ಆಗಿಲ್ಲ. ಸೊ ಕರೆಕ್ಟಾಗೆ ಪ್ಲ್ಯಾನ್ ಮಾಡಿ ತಿಂದ್ವಿ. ಸೊ ಹೊಟ್ಟೆ ಫುಲ್ಲು ತುಂಬಿಲ್ಲ, ಖಾಲಿನೂ ಇಲ್ಲ, ಸ್ವಲ್ಪ ಗ್ಯಾಪ್ ಇದೆ. ಇವಾಗ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಜಾಗಕ್ಕೆ ಬರ್ಬೇಕಾದ್ರೆ ಹೊಟ್ಟೆ ಚುರಿ ಗುಡ್ತಾಯಿತ್ತು. ಸೊ ಲೈಟಾಗಿ ಏನಾರ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಧ್ರುವ ತಾರೆಯಲ್ಲಿ ನಿಲ್ಸಿದ್ದೀವಿ. ಸೊ ಇದು ನಮ್ಮ ರೆಗ್ಯುಲರ್ ಪಿಟ್ ಸ್ಟಾಪು. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ, ಈ ಕಡೆ ಹಾಸನ ಅಥವಾ ಮಂಗಳೂರಿಗೆ ಹೋಗ್ಬೇಕಾದ್ರೆ, ವಾಪಸ್ ಬರ್ಬೇಕಾದ್ರೆ ಸಂಜೆ ರಾತ್ರಿ ಏನೋ ಟೈಮ್ ಆಗಿದ್ರು ಒಂದು ಊಟ ನೋಡ್ಕೊಂಡ್ಬರ್ತೀವಿ. ಇಲ್ಲಾಂದರೆ ಆ ಕಡೆ ನಿಲ್ಲಿಸ್ಬಿಟ್ಟು ರೋಡ್ ದಾಟ್ಕೊಂಡು ಬರ್ತೀವಿ. ಸೊ ಹೋಗೋಣ, ಸ್ನ್ಯಾಕ್ಸ್ ತಿನ್ನೋಣ. ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ವಿ, ಒಂದು ವೆರೈಟೀಸ್ ಆಫ್ ದೋಸೆಸು ಏನೇನು ಸಿಗುತ್ತೆ ಅಂತ. ಆಲ್ರೆಡಿ ನಮ್ಮದೊಂದು ತುಂಬ ಹಳೆ ವೀಡಿಯೋ ಇದೆ. ಅಲ್ಲಿ ನೀವು ಧ್ರುವ ತಾರೆ ಬೈ ಅನ್ಬಾಕ್ಸ್ ಕರ್ನಾಟಕ, ಧ್ರುವ ತಾರೆ ಅನ್ಬಾಕ್ಸ್ ಕರ್ನಾಟಕ ಅಂತ ಹಾಕಿದ್ರೆ ನಿಮಗೆ ವೀಡಿಯೋ ಬರುತ್ತೆ. ಸೊ ಇವಾಗ ಹೋಗ್ಬಿಟ್ಟು ಲೈಟಾಗಿ ಕಾಫಿ, ಟೀ, ಸ್ನ್ಯಾಕ್ಸ್ ತಿನ್ನುವ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆರಾಮಾಗಿ ಬರ್ಬೋದು. ವಿಶಾಲವಾದ ಪಾರ್ಕಿಂಗ್ ಸ್ಪೇಸ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ, ಬಸ್ಗಳೇ ನಿಲ್ಸ್ಕೊಬೋದು. ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ಲೈಟಾಗೆ ಸ್ನ್ಯಾಕ್ಸ್ನ ತರಿಸಿದ್ದೀವಿ. ಸೊ ಏನಿದೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಬೋಂಡಾ ಸೂಪ್. ಸಂಜೆ ಹೊತ್ತು ಬಂದಾಗ ಒಂದು ಬಿಸಿ ಬಿಸಿ ಬೋಂಡಾ ಸೂಪು, ಪಕ್ಕದಲ್ಲಿ ಒಂದು ಕಾಫಿನೋ ಟೀನೋ ಇದ್ದರೆ ಅದ್ಭುತವಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ತರಿಸಿದ್ದೀವಿ. ಅದಾದಮೇಲೆ ಚಾಟ್ ಸಿಗುತ್ತೆ ಇಲ್ಲಿ, ಮಸಾಲೆ, ಪಾನಿ, ಬಯಲು ಎಲ್ಲನೂ. ಸೊ ಮಸಾಲೆ ಪುರಿನ ತರಿಸಿದ್ದೀವಿ. ಅದಾದಮೇಲೆ ನೀವು ನಾರ್ತ್ ಇಂಡಿಯನ್ ಸ್ಟೈಲ್ ಏನಾದರೂ ತಿಂತೀರಾ ಅಂದರೆ ಪಾವ್ ಭಾಜಿನ ತರಿಸಿದ್ದೀವಿ. ಆಮೇಲೆ ಇಲ್ಲಿ ಧ್ರುವ ತಾರೆಗೆ ಬಂದುಬಿಟ್ಟು ದೋಸೆ ತಿಂದಿಲ್ಲ ನನಗೆ, ಅದಕ್ಕೋಸ್ಕರ 2 ದೋಸೆಗಳು. ಅವರ ಸಿಗ್ನೇಚರ್ ಫೇಮಸ್ ಬಂದುಬಿಟ್ಟು ಇದು ಓಪನ್ ಪುಡಿ ದೋಸೆ, ಆಮೇಲೆ ಈ ಕಡೆ ಬಟರ್ ಮಸಾಲೆ ದೋಸೆ. ಸೊ ಆ ದೋಸೆ ಟ್ರೈ ಮಾಡಲೇಬೇಕು, ಮಿಸ್ ಮಾಡ್ತೀರಾ. ಅದಕ್ಕೋಸ್ಕರ ಅದು ಇರಲಿ ಅಂತ ತರಿಸಿದ್ದು. ಬಟ್ ಈ ಸ್ನ್ಯಾಕ್ಸ್ಗೆ ಸೇರಲ್ಲ, ಇದು ಮೈನ್ ಕೋರ್ಸ್ಗೆ ಸೇರೋದು. ಇರಲಿ, ಸ್ವಲ್ಪ 3 ಜನ ಇದ್ದೀವಲ್ಲ, ಹಂಚ್ಕೊಂಡು ತಿನ್ನೋಣ. ಈಗ ಒಂದು ಕಡೆಯಿಂದ ಶುರು ಮಾಡೋಣ. ಫಸ್ಟು ಬೋಂಡಾ ಸೂಪ್. ಬೋಂಡಾವನ್ನು ಕಟ್ ಮಾಡುವ. ಆಪ್ರೇಷನ್ ಮಾಡೋ ಥರ 2 ಬೇಕು ಸ್ಪೂನು. ಒಂದರಲ್ಲಿ ಹಿಂಗೆ ಹಿಡ್ಕೊಂಡು ಕಟ್ ಮಾಡೋದು. ಆಹಾ, ಒಂದು ದೊಡ್ಡ ಸ್ಲೈಸೇ ಬಂದ್ಬಿಡ್ತು. ಬಾಯನ್ನು ಅಗಲವಾಗಿ ತೆಗೆದು ತಿನ್ನುವ. ಅದ್ಭುತ. ಆಹಾ, ಬೇಳೆಗಟ್ಟು ಸೂಪ್ ಇದೆಯಲ್ಲ, ಅಲ್ಟಿಮೇಟ್ ಆಗಿದೆ. ಜೀರಿಗೆ ಫ್ಲೇವರ್ ಹೆಚ್ಚು ಬರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪಿನ ಫ್ಲೇವರು ಅದ್ಭುತ. ಬೋಂಡಾದು ಕನ್ಸಿಸ್ಟೆನ್ಸಿ, ಮೇಲ್ಗಡೆ ಆ ಕ್ರಿಸ್ಪಿನೆಸ್ಸು ಸೂಪರ್. ನೆಂದಿದೆ ಸೂಪಲ್ಲಿ, ಅದನ್ನು ಲೈಟಾಗಿ ಕೊರುಮ್ ಅನ್ನುತ್ತೆ. ಆಹಾ, ಒಳಗಡೆ ಫುಲ್ಲು ಸ್ಪಾಂಜಿಯಾಗಿ ಗಂಟ್ಲಿಗೆ ಸಖತ್ ಹಿತವಾಗಿದೆ. ಕುಡಿತಾಯಿದ್ರೆ ಗಂಟ್ಲಲ್ಲಿ ಆ ಘಾಟು, ಖಾರ ಲೈಟಾಗೆ. ಸೊ ನೆಗಡಿ, ಗಂಟ್ಲಲ್ಲಿ ಏನೋ ಕಿಚಿ ಇದ್ದರೆ ಹೋಗ್ಬಿಡುತ್ತೆ ಕುಡಿದ್ರೆ. ಅದ್ಭುತ. ಈಗ ದೋಸೆಗಳಿಗೆ ಹೋಗೋಣ. ಸೊ ಮೇನ್ ಕೋರ್ಸ್ಗೆ ಹೋಗ್ಬಿಡೋಣ. ಯಾಕಂದರೆ ದೋಸೆ ಅಲ್ವಾ, ದೋಸೆ ತಂದಿಟ್ಟಿದ ತಕ್ಷಣ ತಿನ್ಬಿಡ್ಬೇಕು ಸ್ವಲ್ಪ ಬಿಸಿ ಇದ್ದಾಗೇ. ಅದಕ್ಕೋಸ್ಕರ ಸರಿಯಾದ ಸೈಜಿನ ದೋಸೆ. ಇಲ್ಲಿ ನೋಡಿ, ಇದು ಕ್ಲೋಸಪ್ಪಲ್ಲಿ ಬಂದಾಗ ಆ ದೋಸೆ ಕೀಳ್ತಾ ಇರ್ಬೇಕಾದ್ರೆ ಒಂದೊಂದೇ ಬಿಚ್ಕೊತಾ ಇದೆ ನೋಡಿ ಪದರಗಳು. ಒಂಥರ ಮಜಾ ಕೊಡುತ್ತೆ ನೋಡೋದಕ್ಕೆ. ಸ್ಪಾಂಜ್ ಇದ್ದಂಗಿದೆ, ತಿಕ್ಕಾಗೆ. ಮೇಲ್ಗಡೆ ಒಂದು ರಾಶಿ ಪುಡಿ, ಆಮೇಲೆ ಮೇಲ್ಗಡೆ ಆಲೂಗಡ್ಡೆ ಪಲ್ಯ, ಸ್ವಲ್ಪ ಬೆಣ್ಣೆ ಹಾಕ್ಕೊಟ್ಟಿರ್ತಾರೆ. ಹಾಗೆ ತಿನ್ಬೇಡ ಫಸ್ಟ್. ಚೆನ್ನಾಗಿದೆ. ಪುಡಿ ಮಾತ್ರ ಅದ್ಭುತ. ನನಗೆ ದೋಸೆದು ಅದೇ ಆ ಸಾಫ್ಟ್ನೆಸ್ಸು, ಆ ಫ್ಲಫಿನೆಸ್ಸು, ಆ ಸ್ಪಾಂಜಿನೆಸ್ಸು ಇಷ್ಟ ಆಯಿತು ಸಖತ್ತಾಗೆ. ಆಮೇಲೆ ಪುಡಿದು ಟೇಸ್ಟು ಅಷ್ಟೇ ಖಾರವಾಗಿ, ಅದೇ ಮಾಮೂಲಿ ಉಪ್ಪು ಚಟ್ನಿ ಪುಡಿ ಹಿಂಗಿರುತ್ತೆ, ಅದ್ಭುತವಾಗಿದೆ. ಸ್ವಲ್ಪ ಸ್ಟ್ರಾಂಗಾಗಿ ಇದೆ. ಪಲ್ಯನೂ ಅಷ್ಟೇ
ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಅದೆಲ್ಲೂ ಮಸಾಲೆ ಭರಿತವಾಗಿ ಮಾಡಿದ್ದಾರೆ. ಬಟಾಣಿಗಳೆಲ್ಲ ಸಿಗ್ತಾ ಇರುತ್ತೆ. ಲೈಟಾಗೆ ಬ್ಲ್ಯಾಂಡಾಗಿಲ್ಲ ಪಲ್ಯ. ಏನು ಡಿಪ್ಪಿಲ್ಲದೆ ಹಂಗೆ ತಿನ್ನೋಕೆ ಚೆನ್ನಾಗಿದೆ. ಸಾಂಬಾರು ಮತ್ತು ಚಟ್ನಿ ಕೊಟ್ಟಿರ್ತಾರೆ. ಚಟ್ನಿ ಟೇಸ್ಟ್ ಮಾಡೋಣ, ಬಟ್ ನನಗೆ ಹಂಗೆ ಮಜಾ ಕೊಡ್ತಿದೆ. ಆ ಚಟ್ನಿ ಪುಡಿದೇನೆ ಸೂಪರ್ ಕಿಕ್ಕು. ಲೈಟಾಗಿ ಚಟ್ನಿ ತಿಂದರೆ ಫ್ರೆಶ್ನೆಸ್ನ ಫೀಲ್ ಮಾಡ್ಬೋದು. ದೋಸೆಗಳಲ್ಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇನ್ನೂ ವೆರೈಟೀಸ್ ದೋಸೆ ಇದೆ. ನಾವು ಜಮಾನ್ದಲ್ಲಿ ವೀಡಿಯೋ ಮಾಡಿದ್ವಿ ಇಲ್ಲಿ. ಸೊ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅದರಲ್ಲಿ ಬೇಜಾನ್ ವೆರೈಟೀಸ್ ದೋಸೆಗಳನ್ನ ತೋರಿಸಿದ್ದೀವಿ. ಸೊ ಧ್ರುವ ತಾರೆ ಅನ್ಬಾಕ್ಸ್ ಕರ್ನಾಟಕ ಅಂತ ಹಾಕಿದ್ರೆ ಬರುತ್ತೆ ಯೂಟ್ಯೂಬ್. ನೆಕ್ಸ್ಟು ನೋಡೋದಕ್ಕೆ ಬಂಗಾರದಂಗೆ ಕಾಣಿಸ್ತಾ ಇರೋ ಮಸಾಲೆ ದೋಸೆ, ಬಟರ್ ಮಸಾಲೆ ದೋಸೆ. ಆಹಾ, ಮುಡಿಬೇಕಾದ್ರೆ ಕರುಮ್ ಅಂತ ಸೌಂಡು. ಹೊರಗಡೆ ಸೇಮ್ ಪಲ್ಯ ಅವಳೆ ಕೊಟ್ಟಿದ್ರಲ್ಲ ಅದೇ ಥರ ಕೆಂಪು ಮಸಾಲೆನ ನೀಟಾಗಿ ಬಳ್ದಿರ್ತಾರೆ. ಪ್ರತಿ ಬೈಟೂ ಕರುಮ್ ಅಂತ ಸಖತ್ ಕ್ರಿಸ್ಪಿ. ನೋಡಿ, ಇದು ಕ್ರಿಸ್ಪಿ, ಇದು ಸ್ವಲ್ಪ ಫ್ಲಫಿ ಆಗಿರುತ್ತೆ, ಮತ್ತು ಕ್ರಿಸ್ಪಿ ಆಗಿರುತ್ತೆ, ಫ್ಲಫಿ ಆಗಿರುತ್ತೆ. ನಾವು ಮೇಲಿಂದ ತೋರಿಸ್ತಾ ಇದ್ದೀನಿ. ಒಳಗಡೆ ಮುರಿದಾಗ ಅದು ನೀಟಾಗಿ ಕಾಣಿಸುತ್ತೆ. ಇದು ಕ್ರಿಸ್ಪಿ ಫ್ಲಫಿ ಪರ್ಫೆಕ್ಟ್ ಮಸಾಲೆ ದೋಸೆ ವಿತ್ ಜಾಸ್ತಿ ಮಸಾಲೆ, ಕೆಂಪು ಮಸಾಲೆ, ಅದರದ್ದು ಟ್ಯಾಂಗಿನೆಸ್ಸು, ಲೈಟಾಗಿ ಸ್ಪೈಸಿ, ಚೆನ್ನಾಗಿತ್ತು. ಅದೇ ಹಾಗೆ ತಿನ್ನೋದಕ್ಕೆ. ಇದು ಅಷ್ಟೇ ಅವಳೆ ಪುಡಿ ದೋಸೆ ಥರ ಇದನ್ನು ಹಂಗೆ ತಿನ್ಬಿಡ್ಬೋದು ಪಲ್ಯ ಜೊತೆ ನೆಂಚ್ಕೊಂಡು. ಇಲ್ಲಾಂದರೆ ಚಟ್ನಿ ಜೊತೆ, ಚಟ್ನಿ ಇರಲೇಬೇಕು ಅನ್ನೋರು, ಆ ಫ್ರೆಶ್ನೆಸ್ನ ಫೀಲ್ ಮಾಡಬೇಕು ಅನ್ನೋರು, ಆಮೇಲೆ ಪುದೀನ ಫ್ಲೇವರು ಅದೆಲ್ಲ ಸ್ವಲ್ಪ ಮಜಾ. ನಾನು ದೋಸೆಗೆಲ್ಲ ಸಾಂಬಾರು ತಿನ್ನಲ್ಲ, ಚೆನ್ನಾಗಿದ್ರೂ ಅಷ್ಟೇ. ಸಾಂಬಾರು ಏನಿದ್ರು ಇಡ್ಲಿಗೆ. ಸೊ ಈಗ ಮೇಯ್ನಾಗಿ ಬಂದಿದ್ದು ಚಾಟ್ಸ್ಗೋಸ್ಕರ. ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದಿಲ್ಲಿ. ಕಾಫಿ ಕುಡ್ಕೊಂಡು ಟೀ ಕುಡ್ಬಿಟ್ಟು ಚಾಟ್ಸ್ ಏನೋ ತಿನ್ನೋಣ ಅಂತ. ಇಲ್ಲಿ ದೋಸೆ ತಿನ್ಕೊಂಡು ಕೂತಿದ್ದೀನಿ. ಅದು ಆಮೇಲೆ ಮೆತ್ತಗೆ ಆಗ್ಬಿಡುತ್ತೆ, ಮಜಾ ಬರೋಲ್ಲ ಅಂತ. ಅದಕ್ಕೆ ಈಗ ಇದು ಕಡಿಮೆ ಮಾಡಿಬಿಟ್ಟು ಅವೆರಡಕ್ಕೆ ಹೋಗ್ಬಿಡ. ಈಗ ಮಸಾಲೆ ಪುರಿ ತಿನ್ನುವ ಸಮಯ. ನೀಟಾಗೆ ಪ್ರೆಸೆಂಟೇಷನ್ ಸೂಪರ್. ಗೋಡಂಬಿ, ರೋಸ್ಟೆಡ್ ಗೋಡಂಬಿಗಳನ್ನ ಹಾಕಿದ್ದಾರೆ. ಈ ಮಸಾಲೆ ಪುರಿನೂ ಅಷ್ಟೇ ಬೇಗ ತಿನ್ನಬೇಕಾಗಿತ್ತು, ನಾವು ಲೇಟ್ ಮಾಡಿದ್ವಿ. ಯಾಕೆಂದರೆ ದೋಸೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ನೀವೆರಡು ಕಂಪೇರ್ ಮಾಡಿದ್ರೆ, ಅದಕ್ಕೋಸ್ಕರ. ಸೊ ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂದರೆ ತಂದು ಕೊಟ್ಟಿದ ತಕ್ಷಣ ತಿನ್ಬಿಡ್ಬೇಕು. ಇಲ್ಲಾಂದರೆ ಆ ಮಸಾಲೆನಲ್ಲಿ ಜಾಸ್ತಿ ಮಸಾಲೆ ಇರುತ್ತೆ, ಅದು ನೆಂದು ಆ ಪೂರಿ ಎಲ್ಲ ಏನು ಕೆಳಗಡೆ ಕ್ರಶ್ ಮಾಡೋಕ್ಕಿದ್ದಾರೆ, ಅದು ಮೆತ್ತಗೆ ಆಗ್ಬಿಡುತ್ತೆ. ಪರವಾಗಿಲ್ಲ. ಅದನ್ನು ಆ ಕ್ರಿಸ್ಪಿನೆಸ್ನ ಉಳಿಸ್ಕೊಂಡಿದೆ. ಇನ್ನೂ ತುಂಬ ಹೊತ್ತಾಯಿತು ನಾವು ತಂದು ಇಲ್ಲಿ ಇಟ್ಕೊಂಡು. ಚೆನ್ನಾಗಿದೆ ಮಸಾಲೆ ಪುರಿ. ಇಲ್ಲಿ ಗ್ರೀನ್ ಮಸಾಲೆ ಮಾಡಲ್ಲ, ಕೆಂಪು ಮಸಾಲೆ ಮಾಡ್ತಾರೆ. ಚೆನ್ನಾಗಿದೆ. ಮಸಾಲೆ ಭರಿತವಾಗಿದೆ, ಫ್ಲೇವರ್ಫುಲ್ ಆಗಿದೆ. ಮಸಾಲೆದು ಸ್ಪೈಸಸ್ದು ಎಲ್ಲ ಘಮ ಬರುತ್ತೆ, ಬಟ್ ಜಾಸ್ತಿನೂ ಬರೋಲ್ಲ, ಸ್ಟ್ರಾಂಗಾಗಿ ಆ ಥರ ಎಲ್ಲ ಲೈಟಾಗಿರುತ್ತೆ. ಇದು ಜಾಸ್ತಿ ಖಾರನೂ ಏನು ಫೀಲ್ ಆಗೋಲ್ಲ. ಖಾರ ಬೇಕು, ಸ್ವೀಟ್ ಬೇಕು ಅಂದರೆ ಇಲ್ಲಿ ಸ್ವೀಟ್ ಅನಿಸುತ್ತೆ. ಇದು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಮತ್ತು ಪಾನಿ ಅನಿಸುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಇದೇ ಖಾರ ಅನಿಸ್ತು ಅಂದರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ನಮಗೆ ಇದು ಪರ್ಫೆಕ್ಟಾಗಿದೆ. ಹಿಂಗೆ ಇರಬೇಕು. ಇನ್ನು ಸ್ವಲ್ಪ ಖಾರ ಇದ್ದರೂ ಚೆನ್ನಾಗಿರೋದು. ಮಾಮೂಲಿ ಬೇಲ್ಪುರಿ, ಪಾನಿಪುರಿ ಅವೆಲ್ಲ ಅಭ್ಯಾಸ, ದಹಿಪುರಿ ಎಲ್ಲ ಸಿಗುತ್ತೆ. ನಾನು ನೆಕ್ಸ್ಟು ಪಾವ್ ಭಾಜಿ ಇದೆ, ಹೋಗ್ಬಿಡೋಣ. ಪಾವ್ ಭಾಜಿ. ಓಹ್ ಇಲ್ಲಿ ನೋಡಿ, ಬೆಣ್ಣೆ ತುಪ್ಪವಾಗ್ಬಿಟ್ಟಿದೆ. ಮೇಲ್ಗಡೆನೂ ಅಷ್ಟೇ ಫುಲ್ ಬಟರು. ಆಮೇಲೆ ಇಲ್ಲೂ ಬಾಜಿನಲ್ಲೂ ಫುಲ್ ಬಟರು ನೀಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ಎತ್ಕೊಂಡು ತಿನ್ನಬೇಕು. ಇದು ನಾರ್ಮಲಾಗಿ ನಾವು ಈ ಪಾವ್ ಭಾಜಿನ ಜಾಸ್ತಿ ತಿನ್ನಲ್ಲ, ಬಟ್ ಒಂದೊಂದು ಕಡೆ ಸಖತ್ತಾಗಿರುತ್ತೆ. ನಮ್ಮನೆ ಹತ್ರ ಒಂದು ಸಲ ನಾನು ವರ್ಷ ಎಲ್ಲ ತಿಂದಿದ್ವಿ. ಒಂದು ವೀಡಿಯೋ ಮಾಡೋಕ್ಕಲ್ಲ, ಸುಮ್ಮನೆ ಆ ಕಡೆ ಹೋದಾಗ ಸುಮ್ಮನೆ ಏನೋ ತಿನ್ನಬೇಕು ಸ್ನ್ಯಾಕ್ಸ್ ಅಂದ್ಬಿಟ್ಟು ಹಿಂಗೆ ಹೋಗಿ ತಿಂದಿದ್ವಿ. ಏನು ಸಖತ್ತಾಗಿತ್ತು ಗೊತ್ತಾ, ಅದು ಒಳ್ಳೆ ಈ ಚಾಪ್ಸ್ ಇರುತ್ತೆ ಗೊತ್ತಾ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಆ ರೇಂಜಿಗಿತ್ತು ಅದು ಮಸಾಲೆ. ಅದು ಏನು ಹಾಕಿದ್ರು ಗೊತ್ತಿಲ್ಲ, ಥರ ಸೂಪರಾಗಿತ್ತು ಅದು. ಸೇಮ್ ಇದು ಆಲ್ಮೋಸ್ಟ್ ಅದೇ ಥರ ಮಜಾ ಕೊಡ್ತಾಯಿದೆ. ಆಬ್ವಿಯಸ್ಲಿ ಬೆಣ್ಣೆ ಜಾಸ್ತಿ ಇದರಲ್ಲೂ ತೇಲ್ತಾ ಇದೆ, ಎಲ್ಲ ಕರಗಿ
ಆಮೇಲೆ ಇದ್ರ ಮೇಲೂ ಅಷ್ಟೇ ಹಾಕಿರೋದು ಇದೆಲ್ಲ ಜಿನುಗ್ತಾ ಇದೆ ತೋರಿಸ್ತಾನಲ್ಲ ಅವಾಗಲೇ. ಇದನ್ನು ತಿನ್ನಬೇಕು ಅಂದರೆ ಕರೆಕ್ಟಾಗಿ ತಿನ್ನಬೇಕು ಅಂದರೆ ಇದು ಸ್ಪೂನಲ್ಲಿ ಎತ್ಕೊಬೇಕು. ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಜಾಸ್ತಿ ಆಗೋದು ನಿಂಬೆಹಣ್ಣು. ನನಗೆ ಹಂಗೆ ತಿನ್ನೋಕ್ಕೆ ಇಷ್ಟ. ಬರೀ ಪಾವ್ ಆ್ಯಂಡ್ ಬಾಜಿ ಈರುಳ್ಳಿ ನಮಗೆ ಆಗ್ಬರಲ್ಲ. ಚೆನ್ನಾಗಿದೆ. ಹಿಂಗೆ ಒಳ್ಳೆ ವ್ಯೂ. ಇಲ್ಲಿ ನಾವು ಫುಲ್ಲು ಒಳಗಡೆ ಬಂದ್ಬಿಟ್ಟು ಹಿಂಗೆ ಅಲ್ಲಿ ಲೆಫ್ಟ್ ತೊಗೊಂಡು ಲಾಸ್ಟಿಗೆ ಬಂದಿದ್ವಿ. ಇಲ್ಲಿ ಗ್ಲಾಸ್ ಹತ್ರ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಅವಾಗಿಂದ ಟ್ರೈನ್ಗಳು ಹೋಗ್ತಾನೆ ಇದೆ. ಅವಾಗಲೇ ಪ್ಯಾಸೆಂಜರ್ ಟ್ರೈನ್ ಹೋಯಿತು, ಇವಾಗ ಒಂದು ಗೂಡ್ಸ್ ಟ್ರೈನ್ ಹೋಯಿತು. ಹಾಗೆ ಇಲ್ಲಿಂದ ಅವ್ರದ್ದು ಹಿಂದ್ಗಡೆ ಒಂದು ಡ್ರೈವ್ ಇನ್ ಜಾಗ ಇದೆ. ಫುಲ್ ಲಾಂಗ್ ವೀಕೆಂಡ್ ಇತ್ತು, ಜಾಸ್ತಿ ವೀಕೆಂಡ್ಸಲ್ಲಿ ಜಾಸ್ತಿ ರಶ್ ಆದಾಗ ಅದು ಓಪನ್ ಮಾಡ್ತಾರೆ. ಆಮೇಲೆ ಕಾರ್ಗೆ ಸಪ್ಲೈ ಮಾಡ್ತಾರೆ. ಇನ್ನೊಂದು ಏನು ಅಂದರೆ ಅಲ್ಲಿ ಫಂಕ್ಷನ್ಸ್ ಕೂಡ ಮಾಡ್ಬೋದು. ಒಂಥರ ಪಾರ್ಟಿ ಚಿಕ್ಕದು ಏನಾದರೂ ಫಂಕ್ಷನ್ಸ್ ಮಾಡ್ಬೋದು. ದೊಡ್ಡ ಸ್ಟೇಜ್ ಇದೆ. ಸೊ ನೀವೇನೋ ಮಾಡೋಂಗಿದ್ರೆ ಅದು ಕೂಡ ಅಲ್ಲಿ ಆಪ್ಷನ್ ಇದೆ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಸಿಗ್ತೀನಿ. ಸೊ ಫೈನಲ್ ಆಗಿ ಇವತ್ತಿನ ಲಾಸ್ಟ್ ಕಾಫಿ ಕುಡಿತಾ ಇದ್ದೀನಿ. ಏನಕ್ಕೆ ಲಾಸ್ಟ್ ಕಾಫಿ ಅಂದರೆ ಎಷ್ಟು ಕಾಫಿ ಇನ್ನೊಂದು ಬ್ರೇಕ್ ಬೇಕಾ? ಅಲ್ಲೆಲ್ಲ ಕುಡಿಯೋಕ್ಕಾಗಲ್ಲ. ನಿನ್ನೆ ವೀಡಿಯೋ ಮಾಡಿಬಿಟ್ಟು ಸ್ವೀಟ್ ಓವರ್ ಡೋಸ್ ಆಗಿ ಹ್ಯಾಂಗ್ ಓವರ್ ಆಗ್ಬಿಟ್ಟಿತ್ತು. ಸ್ವೀಟ್ ತಿಂದು ಕೇಕು ಸ್ವೀಟ್ ಎಲ್ಲ. ಇವತ್ತು ಕಾಫಿ ಎಷ್ಟು ಕಾಫಿ ಕುಡಿದಿದ್ದೀವಿ ಅಂದರೆ ಸಕಲೇಶ್ಪುರದಲ್ಲಿ 3 ಕಾಫಿ, ರೋಡಲ್ಲಿ ಹೋಗ್ತಾ ಒಂದು ಬರ್ತಾ 2 ಕಾಫಿ, ಇದು 3ನೇ ಕಾಫಿ. ಇದು ಟೋಟಲ್ 6-7 ಕಾಫಿ ಆಯಿತು. ಇವತ್ತು ರಾತ್ರಿ ನಿದ್ದೆ ಬರಲ್ಲ. ಹಾಂ ಇದು ಬೇರೆ ಫುಲ್ಲು ಸ್ಟ್ರಾಂಗಾಗಿ ಮಾಡಿಸ್ಬಿಟ್ಟಿದ್ದೀವಿ. ಲೈಟಾಗಿ ತಿನ್ನೋಣ ಸ್ನ್ಯಾಕ್ಸ್ ಅಂತ ಬಂದ್ಬಿಟ್ಟು ಹೆವಿ ಆಗೋಯ್ತಲ್ಲ. ಸೊ ಅದಕ್ಕೋಸ್ಕರ ನಿದ್ದೆ ಬರಬಾರ್ದು ಕಾರ್ ಓಡಿಸ್ಬೇಕಾರೆ. ಅದ್ಭುತ. ಸೊ ಫೈನಲಾಗೆ ನೀವು ಕೂಡ ಇಲ್ಲಿ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಕಡೆಯಿಂದ ಬೆಂಗಳೂರಿಂದ ಆ ಕಡೆ ಹಾಸನ್ಗೆ ಅಥವಾ ಮಂಗಳೂರಿಗೆ ಹೋಗ್ಬೇಕಾದ್ರೆ ತಿಂಡಿ ಏನೋ ಟೈಮಲ್ಲಿ ಇದ್ದಾಗ ನಿಲ್ಲಿಸ್ವಿ. ಇದು ದೋಸೆ ಎಲ್ಲ ಸಿಗುತ್ತೆ, ಮಸ್ಟ್ ಟ್ರೈ. ಇಡ್ಲಿ ಸೂಪರಾಗಿರುತ್ತೆ. ಡಿಪ್ ಮಾಡ್ಕೊಂಡು ತಿಂತಾರೆ ಸಾಂಬಾರು ಜೊತೆ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಮಸ್ಟ್ ವಿಸಿಟ್ ಜಾಗ ಇದು. ಇನ್ನೊಂದು ಏನಕ್ಕೆ ಮಸ್ಟ್ ವಿಸಿಟ್ ಅಂದರೆ ಒಂದು ಒಳ್ಳೆ ಫುಡ್ ಸಿಗುತ್ತೆ, ಒಳ್ಳೆ ವಾತಾವರಣ, ಒಳ್ಳೆ ಆ್ಯಂಬಿಯನ್ಸು, ಪ್ಲಸ್ಸು ಕ್ಲೀನ್ ಟಾಯ್ಲೆಟ್ಸ್. ಈ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಈ ಕಡೆ ಎಲ್ಲರೂ ಒಂದು ಕಡೆ ಸ್ಟಾಪ್ ಹಾಕಲೇಬೇಕು ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಣ್ಣು ಮುಚ್ಕೊಂಡು ನಿಲ್ಲಿಸ್ಬೋದು ಈ ಜಾಗನ. ಸೊ ಆಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಬಂದಾಗ ಈ ಥರ ನೀವು ಪಾವ್ ಭಾಜಿ, ಮಸಾಲೆ ಪುರಿ, ಬೇಲ್ಪುರಿ ಈ ಥರದ್ದೆಲ್ಲ ತಿನ್ಬೋದು. ಚೆನ್ನಾಗಿರುತ್ತೆ. ಆಮೇಲೆ ಇವಾಗಲೂ ಇದೆಲ್ಲ ಸಿಗುತ್ತೆ, ತಂದೂರಿ ಐಟಮ್ಸ್ ಸಿಗುತ್ತೆ, ಪನ್ನೀರ್ ಟಿಕ್ಕಾ ಇವೆಲ್ಲವೂ ಸಿಗುತ್ತೆ. ಅದನ್ನು ಟ್ರೈ ಮಾಡ್ಬೋದು. ಅಥವಾ ದೋಸೆ ನೋಡಿ, ಇವಾಗಲೂ ಸಾಯಂಕಾಲ ಬಂದಿದ್ದೀವಿ, ಸಾಯಂಕಾಲನೂ ದೋಸೆ ಇರುತ್ತೆ. ಸೊ ದೋಸೆ ಟ್ರೈ ಮಾಡ್ಬೋದು. ಮಧ್ಯಾಹ್ನ ಹೊತ್ತು ಊಟ ಸೂಪರಾಗಿರುತ್ತೆ. ಸೊ ಯಾಕಂದರೆ ನಾವು ಈ ಕಡೆ ಹೋದಾಗೆಲ್ಲ ಆಬ್ವಿಯಸ್ಲಿ ಇಲ್ಲೇ ಸ್ಟಾಪ್ ಮಾಡೋದು, ಅದರಿಂದ ಹೇಳ್ತಾ ಇದ್ದೀವಿ, ಎಲ್ಲ ಗೊತ್ತು. ಸೊ ಇವಾಗ ಏನೇ ಟ್ರೈ ಮಾಡಿ, ದೋಸೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿತ್ತು. ಪುಡಿ ದೋಸೆ ಅಥವಾ ಮಸಾಲೆ ದೋಸೆ ಎರಡೂ ಅಷ್ಟೇ ಕ್ಲಾಸ್, ಸೂಪರ್, ಮಸ್ಟ್ ಟ್ರೈ. ಆಮೇಲೆ ಇದೆ ಗಂಟ್ಲು ಕೆರೆತ, ಗಂಟ್ಲಲ್ಲಿ ಕಿಚಿ ಇತ್ತು ಅಂದರೆ ಬೋಂಡಾ ಸೂಪ್. ಹೀಗೆ ಘಾಟಿಗೆ ಗಂಟ್ಲು ಕ್ಲಿಯರ್ ಆಗಿಬಿಡುತ್ತೆ. ಫೈನಲಾಗಿ ನಿದ್ದೆ ಹೋಗಬೇಕು ಅಂದರೆ ಕಾಫಿ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗಲಿ. ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಸೊ ನೀವು ಏನಾದರೂ ಈ ಕಡೆ ಹೋದಾಗೆಲ್ಲ ರೆಗ್ಯುಲರಾಗಿ ಬರ್ತೀರಾ ಅಂದರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.